ಸರ್ಜಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಡಾಕ್ಟರ್ ಎಸ್ ಮಂಜುನಾಥ್ ರವರು ಇಂದು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಕಚೇರಿಗೆ ಪೂಜೆ ಸಲ್ಲಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯರುಗಳು ನೂತನ ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಜುನಾಥ್ ರವರು, ನನಗೆ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಹಾಗೂ ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಗೂ ಸ್ಥಳೀಯ ನಿವಾಸಿಗಳಿಗೂ ಕೃತಜ್ಞತೆ ವ್ಯಕ್ತಪಡಿಸಿದರು. ಸರ್ಜಾಪುರ ಗ್ರಾಮ ಪಂಚಾಯಿತಿ ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿರುವ ಕಾರಣ ಶರವೇಗದಲ್ಲಿ ಅಭಿವೃದ್ಧಿಯಾಗಬೇಕು. ಈ ನಿಟ್ಟಿನಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲಾಗುವುದು. ಮಾದರಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ನಿರ್ಮಾಣ ನಮ್ಮ ಗುರಿ. ಸರ್ಜಾಪುರ ಗ್ರಾಮದಲ್ಲಿ 2025-26ನೇ ಸಾಲಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ ನೂತನವಾಗಿ. ಮೊದಲಿಗೆ ಅವರಿಗೆ ಶುಭಾಶಯನ ಕೊಡ್ತೇನೆ. ಅದೇ ರೀತಿ ಇವತ್ತು ಶುಕ್ರವಾರ ಇದು ಆಫೀಸ್ ಪೂಜೆ ಇಟ್ಕೊಂಡಿದ್ದಾರೆ. ಅಧ್ಯಕ್ಷರು ಉಪಾಧ್ಯಕ್ಷರು ಇಟ್ಕೊಂಡಿದ್ರು. ಆ ಅಧ್ಯಕ್ಷರಿಗೆ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅವರು ಮಂಡೇ ಇಟ್ಕೊಂಡಿದ್ದಾರೆ. ಇವತ್ತು ಉಪಾಧ್ಯಕ್ಷರು ಪದಗ್ರಹಣ ಆಗ್ತಾಯಿದೆ. ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನ ಚೆನ್ನಾಗಿಟ್ಲಿ. ಅದೇ ರೀತಿ ರಾಜಕೀಯವಾಗಿ ಈಗ ಉಪಾಧ್ಯಕ್ಷರಾಗಿದ್ದಾರೆ, ಅವರು ರಾಜಕೀಯವಾಗಿ ಅತ್ಯುತ್ತಮ ಸ್ಥಾನಕ್ಕೆ ಹೋಗಲಿ. ಮತ್ತು ಸರ್ಜಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿದ್ದಾರೆ, ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳೆಲ್ಲ ಒಗ್ಗೂಡಿಸ್ಕೊಂಡು ಪಂಚಾಯತಿನ ಅಭಿವೃದ್ಧಿ ಮಾಡಲಿ ಅಂತ ಅವರಲ್ಲಿ ಕೋರ್ಕೊಳ್ತೀನಿ. ಉಪಾಧ್ಯಕ್ಷರ ಆಫೀಸ್ ಪೂಜೆ ನೀವು ಸಹ ಉಪಾಧ್ಯಕ್ಷರು ಇವತ್ತಾಗಿರೋದಂದರೆ ನಾಮಿನೇಟ್ ಆಗಿದ್ದಾರೆ. ಅದರಲ್ಲಿ ನನ್ನ ಮೊದಲೇ ಖುಷಿ. ಅటు ರೀತಿಯಿಂದ ಅವ್ರನ್ನ ಅಭಿನಂದಿಸ್ತೀನಿ. ಅವರು ಸಮಾಜಮುಖಿ ಇದರಿಂದ ಈ ಮೆಂಬರ್ ಅಂತಲ್ಲ, ಈ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಜಾಸ್ತಿ ಮತ್ತು ಬಡ ಮಕ್ಕಳಿಗೆ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ನಾನು ಜಾಸ್ತಿ ಅವ್ರನ್ನ ಖುಷಿ ಪಡ್ತೀನಿ, ಅಭಿನಂದಿಸ್ತೀನಿ. ಅವರು ಉಪಾಧ್ಯಕ್ಷ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆದರು. ತುಂಬಾ ಖುಷಿ. ಯಾಕಂದರೆ ಯಾರೂ ಒಂದು ಕಾಂಪಿಡೆಂಟೇ ಇಲ್ದಿರಂಗೆ ವಿನ್ನಿಂಗ್ ಆದರು. ಸರ್ಜಾಪುರ ಗ್ರಾಮ ಪಂಚಾಯತಿನ ಒಳ್ಳೆಯ ಉತ್ತಮ ರೀತಿಯಲ್ಲಿ ಎಲ್ಲ 30 ಜನ ಸದಸ್ಯರನ್ನು ಒಗ್ಗೂಡಿಸ್ಕೊಂಡು ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಸೇರಿಕೊಂಡು ಮತದಾನ ತಂದು ಯಾವ್ಯಾವ ವಾರ್ಡಲ್ಲಿ ಏನೇನು ಸಮಸ್ಯೆ ಇದೋ ಅದನ್ನೆಲ್ಲ ಬಗೆಹರಿಸ್ಲಿ ಅಂತ ನಾವು ಅವ್ರ ಜೊತೆಯಲ್ಲಿದ್ದು ಅವ್ರಿಗೆ ಬೆಂಬಲ ತುಂಬ್ತೀರಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ದಿನ ಪೂಜೆ ಇಟ್ಕೊಂಡಿದ್ದಾರೆ. ಆ ದೇವರು ಎಲ್ಲಮ್ಮ ತಾಯಿ ಎಲ್ಲ ಅವರು ನಂಬಿರ್ತಕ್ಕಂಥ ಎಲ್ಲ ಶಕ್ತಿ ದೇವತೆಗಳು ಒಳ್ಳೇದು ಮಾಡಲಿ. ಮಂಜುನಾಥ್ ಸರ್ಜಾರವರು ಉಪಾಧ್ಯಕ್ಷರಾಗಿದ್ದಾರೆ. ಅವರು ಈ ಸರ್ಜಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ವಾರ್ಡ್ಗಳಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಲಿ, ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿ ಒಳ್ಳೆ ರಾಜಕಾರಣಿಯಾಗಿ ಬೆಳೀಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹಾರೈಸ್ತಾ ಒಂದು ಸ್ಪರ್ಧೆಗೆ ಚುನಾವಣೆ ನಡೆಯಿತು. ಉಪಾಧ್ಯಕ್ಷರ ಒಂದು ಸ್ಪರ್ಧೆಗೆ ಇನಾಮ್ನಸ್ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಮೊದಲನೇದಾಗಿ ಖುಷಿ ತಂದಿದೆ. ಶಾಸಕರು ಅಭಿವೃದ್ಧಿ ಹರಿಕಾರವನ್ನು ನೀಡ್ತಿದ್ದಾರೆ. ಮತ್ತು ಸೃಜನಶೀಲ ವ್ಯಕ್ತಿ ಮತ್ತು ಇಂಥ ಒಂದು ವ್ಯಕ್ತಿ ಕೂಡ ನಮ್ಮ ಶಾಸಕರಾಗಿರ್ತಕ್ಕಂಥದ್ದು ಕೂಡ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಕಾರಣ ಏನಂತಂದರೆ 3ನೇ ಬಾರಿಗೆ ಗೆದ್ದು ಈಗ ಸಚಿವ ಸಂಪುಟ ಸೇರುವಂಥ ಒಂದು ಅವಧಿ ಹತ್ತತ್ರ ಕಾಣ್ತಾ ಇದೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಏನು ಅಧ್ಯಕ್ಷರು ಉಪಾಧ್ಯಕ್ಷ ಮಾಡಿರ್ತಕ್ಕಂಥವ್ರಿಗೆ ಏನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಏನೋ ಒಂದು ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ, ಅದರಂತೆ ಕೂಡ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ಒಗ್ಗೂಡಿ ಅಭಿವೃದ್ಧಿ ಮಾಡೋದ್ರ ವಿಚಾರವಾಗಿ ಕೈ ಜೋಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸರ್, ಇವತ್ತು ಸರ್ಜಾಪುರ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಒಂದು ವಾರ ನಂತರ ಆಫೀಸ್ ಪೂಜೆ ಹಮ್ಮಿಕೊಂಡಿದ್ದೀರಾ. ಸದಸ್ಯರುಗಳು 30 ಜನ ಏನು ಸದಸ್ಯರಿದ್ದಾರೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತಂದರೆ ಎಲ್ಲರೂ ನನ್ನ ಸಹಕಾರ ಕೊಟ್ಟಿದ್ದಕ್ಕೋಸ್ಕರ ನಾನು ಅವಿರೋಧವಾಗಿ ಆಯ್ಕೆ ಆಗಿರೋದು. ಹಂಗಾಗಿ ನಾನು ಅವರೆಲ್ಲ ಅಭಿನಂದನೆ ಸಲ್ಲಿಸ್ತೇನೆ. ಉಪಾಧ್ಯಕ್ಷರಾದ್ಮೇಲೆ ಟರ್ಮ್ ಕಮ್ಮಿ ಇದೆ, ಇವಾಗ ಅವಕಾಶಗಳು ನೋಡಿ ನಮ್ಮದೇ ಆದ ಒಂದು 2-3 ಕನಸುಗಳು ಇಟ್ಕೊಂಡಿದ್ದೀವಿ. ಏನೋ ಒಂದು ಮಾಡಬೇಕು, ಸಾರ್ವಜನಿಕರಿಗೆ ಗೊತ್ತಾಗಬೇಕು, ಇಂಥ ಕೆಲಸ ಮಾಡಿದೆ, ಇಂಥ ಅವಧಿನಲ್ಲಿ ಇಂಥ ಕೆಲಸ ಮಾಡಿದ್ದಾರೆ ಅಂತ ಸಾರ್ವಜನಿಕರಿಗೆ ಗೊತ್ತಾಗಬೇಕು, ಅಂತ ಕೆಲಸ ಮಾಡಬೇಕು ಅಂತ ಒಂದು 2-3 ಇದನ್ನ ಗುರಿ ಇಟ್ಕೊಂಡಿದ್ದೇವೆ. ಅದಕ್ಕೆ ನಮ್ಮ ಏನು ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಿ ಶಿವಣ್ಣವರು ಸಾಹೇಬರಾಗಿರ್ಬೋದು, ಮತ್ತು ನಮ್ಮ ಇಲ್ಲಿ ಸ್ಥಳೀಯ ಮುಖಂಡರುಗಳು ಎಲ್ಲರೂ ಸಹಕಾರ ಕೊಟ್ಟರೆ ಖಂಡಿತವಾಗ್ಲೂ ಆ ಕೆಲಸ ನಾನು ಮಾಡಿ ಮುಗಿಸ್ತೀನಿ.
ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತು ಅಧ್ಯಕ್ಷರು ಸಹ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಸರ್ಜಾಪುರದಲ್ಲಿ ನೂತನ ಕಟ್ಟಡ ಉದ್ಘಾಟನೆ ಮೂರನೇ ಬೋರ್ಡ್ ಈಗ ಆಗ್ತಾ ಇದ್ದೀರಿ, ಕೆಲಸ ನಡೀತಾ ಇದೆ. ಆದಷ್ಟು ಬೇಗ ಇನ್ನೊಂದು 2-3 ತಿಂಗಳೊಳಗಡೆ ನಾವು ಉದ್ಘಾಟನೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಸರ್. 100% ನಮ್ಮ ಅವಧಿನಲ್ಲೇ ಸರ್ಜಾಪುರ ಗ್ರಾಮ ಪಂಚಾಯತ್ ಹೊಸ ಕಟ್ಟಡನ ನಾವು ಓಪನಿಂಗ್ ಸೆರೆಮನಿಗೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರಾಗಿರ್ಬೋದು, ಮತ್ತೆ ನಮ್ಮ ಶಾಸಕರು ಡಿ ಶಿವಣ್ಣವರಾಗಿರ್ಬೋದು, ಮತ್ತೆ ನಮ್ಮ DCM DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ಮತ್ತೆ DK ಸುರೇಶ್ ಸಾಹೇಬರಾಗಿರ್ಬೋದು, ಎಲ್ಲರನ್ನು ಕರೆಸಿ ಉದ್ಘಾಟನೆ ಮಾಡಬೇಕು.